ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಬ್ಲೌಸ್ನ ನಾವು ಹೊಲಿಬೇಕಿದ್ರೆ ಪರ್ಫೆಕ್ಟಾಗಿ ಅಳತೆ ತಗೋಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಅಳತೆ ಏನಾದರೂ ಕಮ್ಮಿ ಅಂತ ಅನಿಸಿದರೆ ನಮಗೆ ಫಿಟ್ಟಿಂಗ್ನಲ್ಲಿ ತುಂಬಾ ಪ್ರಾಬ್ಲಮ್ ಬಂದುಬಿಡುತ್ತೆ. ಆದರೆ ಒಂದು 1/4 ಇಂಚ್ ಹೆಚ್ಚಾದರೆ ಪರವಾಗಿಲ್ಲ, ಫಿಟ್ಟಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಗೆ ಅಳತೆ ತಗೊಂಡ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನೋಟಿಫಿಕೇಷನ್ ಬಂದ ಕೂಡಲೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಅಳತೆನ ಮಾಡೋದು ಅಂತ ನೋಡಿಬಿಡೋಣವಾ. ನೋಡಿ ಫ್ರೆಂಡ್ಸ್, ಬ್ಲೌಸ್ನ ಹೀಗೆ ಅಳತೆ ತಗೋಬೇಕಿದ್ರೆ ಪರ್ಫೆಕ್ಟಾಗಿ ಹೀಗೆ ಇಟ್ಕೋಬೇಕು. ಕ್ಲೀನಾಗಿ ಹೀಗೆ ಇಟ್ಕೋಬೇಕು. ನೋಡಿ, ಫಸ್ಟು ಪೂರ್ಣ ಉದ್ದನ ತಗೋಬೇಕು. ನೋಡಿ, ನಾನಿಲ್ಲಿ ಟೇಪ್ ಯೂಸ್ ಮಾಡ್ತಿದ್ದೀನಲ್ವ, ಟೇಪ್ನ ಬಗ್ಗೆ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಸಲ ಚೆಕ್ ಮಾಡಿ, ನಿಮಗೆ ಟೇಪ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಲೈನ್ ಏನು ಸ್ಟಿಚಿಂಗ್ ಮಾರ್ಕ್ ಇದೆಯಲ್ಲ, ಅಲ್ಲಿಂದ ಹೀಗೆ ಮಾರ್ಕ್ ಮಾಡಬೇಕು. ಅಂದರೆ ನೋಡಿ, ನಾವು ಬ್ಲೌಸ್ನ ಅಳತೆ ತಗೋತಾ ಹೀಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ಆವಾಗ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಪೂರ್ಣ ಉದ್ದ 13 ಇಂಚ್ ಇದೆ. ಅಂದರೆ ಫಸ್ಟು ಬರ್ಕೊಂಡ್ಬಿಡೋಣ. ಪೂರ್ಣ ಉದ್ದ 13 ಇಂಚು. ನೆಕ್ಸ್ಟ್ ನೋಡಿ, ಎದೆ ಸುತ್ತಳತೆ ಎರಡನೇದಾಗಿ. ಫಸ್ಟು ಪೂರ್ಣ ಉದ್ದ, ನೆಕ್ಸ್ಟು ಎದೆ ಸುತ್ತಳತೆ ತಗೋಬೇಕು. ನೋಡಿ, ಹೀಗೆ ಈ ಭಾಗದಿಂದ ಇಲ್ಲಿವರೆಗೆ ಹೀಗೆ ಇಟ್ಕೋಬೇಕು. ಸ್ವಲ್ಪ ಹೀಗೆ ಬ್ಲೌಸ್ನ ಹೀಗೆ ಎಳ್ಕೊಂಡು ಕರೆಕ್ಟಾಗಿ ಹೀಗೆ ತಗೋಬೇಕು. ನೋಡಿ, 11 ಇಂಚಿದೆ. 11, 22 ಆಯಿತು. 22 ಅಂದರೆ ಈ ಹಿಂಭಾಗ ಅರ್ಧ ಬರುತ್ತೆ, ಫುಲ್ ಹಿಂಭಾಗ 22. 44 ಇಂಚು ಎದೆ ಸುತ್ತಳತೆ ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಮುಂಭಾಗದ ಕುತ್ತಿಗೆ ಉದ್ದ ನೋಡಿ, ಇಲ್ಲಿಂದ ಹೀಗೆ ನೋಡಿ 6 ಇಂಚಿದೆ. ನೋಡಿ, ನಿಮಗೆ ಕರೆಕ್ಟಾಗಿ ಬರಬೇಕು ಅಂತಂದರೆ ನೋಡಿ, ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಅಳತೆ ಸಿಗುತ್ತೆ. ನೋಡಿ, 6 ಇಂಚು. ನೆಕ್ಸ್ಟು 4ನೇದಾಗಿ ಹಿಂಭಾಗದ ಕುತ್ತಿಗೆ ಉದ್ದ. ಇದೇನು ಅಷ್ಟೊಂದು ಡೀಪ್ ನೆಕ್ ಇಲ್ಲ, ಮಾಮೂಲಿ ಇದೆ. ನೋಡಿ, ಇದು ಸಹ ಸ್ಟಿಚಿಂಗ್ ಮಾರ್ಕ್ ಏನಿಲ್ಲಿರತ್ತಲ್ಲ, ಭುಜ ಜಾಯಿಂಟ್ ಮಾಡಿರೋದು, ಅಲ್ಲಿಂದ ಹೀಗೆ 8 ಇಂಚು ಪೂರ್ಣ ಹಿಂಭಾಗದ ನೆಕ್ಕು ಕುತ್ತಿಗೆಯ ಉದ್ದ. ನೆಕ್ಸ್ಟ್ ನೋಡಿ, ಇವಾಗ ತೋಳಿನ ಸುತ್ತಳತೆ ಎಷ್ಟು ಅಂತ ನೋಡೋಣ. ನೋಡಿ, ಹೀಗೇನು ಸ್ಟಿಚಿಂಗ್ ಬಂದಿರತ್ತಲ್ಲ, ಇದ್ರ ಮೇಲ್ಗಡೆನೆ ಹೀಗೆ ಟೇಪ್ನ ಇಡ್ತಾ ಹೋಗ್ಬಿಟ್ರೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. 9 ಇಂಚಿದೆ ತೋಳಿನ ಸುತ್ತಳತೆ, 9 ಇಂಚು. ನೆಕ್ಸ್ಟು
ತೋಳಿನ ಉದ್ದ 7 ಇಂಚು. ನೆಕ್ಸ್ಟು ತೋಳಿನ ಅಗಲ 6 ಇಂಚು. ನೆಕ್ಸ್ಟು ಕಂಕುಳಿನ ಭಾಗ ಎಷ್ಟಿದೆ ಅಂತ ನೋಡೋಣ. ಅಲ್ಲಿ ಹೀಗೆ ಹೀಗೆ ಬರುತ್ತೆ. 5 ಇಂಚಿದೆ. ನೆಕ್ಸ್ಟು ಭುಜ ನೋಡಿ 2.5 ಇಂಚು ಭುಜ ಬರುತ್ತೆ. ನೆಕ್ಸ್ಟ್ ನೋಡಿ ಹೀಗೆ ಬ್ಲೌಸ್ನ ಇಟ್ಕೊಂಡು ಭುಜದ ಪೂರ್ಣ ಭಾಗ ಅಂದರೆ ಇಲ್ಲಿಂದ ನಾವೇನು ನೆಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಹೀಗೆ ತಗೋಬೇಕು. ಆವಾಗ ಇಲ್ಲಿ ಒಂದು ಹಾಕ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಇಡೀ 6 ಇಂಚು ಭುಜದ ಪೂರ್ಣ ಅಳತೆ. ನೋಡಿದ್ರಲ್ವ ಫ್ರೆಂಡ್ಸ್, ನೋಡಿ ಪೂರ್ಣ ಉದ್ದ 13 ಇಂಚ್ ಬಂದಿದೆ. ಎದೆ ಸುತ್ತಳತೆ 44 ಇಂಚು. ಮುಂಭಾಗದ ಕುತ್ತಿಗೆ ಉದ್ದ 6 ಇಂಚು. ಹಿಂಭಾಗದ ಕುತ್ತಿಗೆ ಉದ್ದ 8 ಇಂಚು. ತೋಳಿನ ಸುತ್ತಳತೆ 9 ಇಂಚು. ಮತ್ತು ತೋಳಿನ ಉದ್ದ 7 ಇಂಚ್ ಬಂದಿದೆ. ತೋಳಿನ ಅಗಲ 6 ಇಂಚು. ಕಂಕುಳಿನ ಭಾಗ 5 ಇಂಚು. ಭುಜದ ಭಾಗ 2.5 ಇಂಚು. ಮತ್ತು ಭುಜದ ಪೂರ್ಣ ಅಳತೆ ಅಂದರೆ ಈ ಪಾಯಿಂಟಿಂದ ಮತ್ತು ಕುತ್ತಿಗೆ ಭಾಗ ಏನು ಬರುತ್ತೆ, ನೆಕ್ ಕಟ್ ಮಾಡ್ತೀವಲ್ಲ ಆ ಪಾರ್ಟ್, ಅದರ ಅಳತೆ 6 ಇಂಚು ಬಂದಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅಳತೆ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಈ ರೀತಿ ಪರ್ಫೆಕ್ಟಾಗಿ ತಗೊಂಡ್ರೆ ನಿಮಗೆ ಫಿಟ್ಟಿಂಗು ಸಹ ಪರ್ಫೆಕ್ಟಾಗಿ ಬರುತ್ತೆ. 1/4 ಇಂಚು ಕಡಿಮೆ ತೊಗೊಂಡ್ರೆ ನಿಮಗೆ ಫಿಟ್ಟಿಂಗ್ನಲ್ಲಿ ತುಂಬಾ ಕಷ್ಟ ಆಗಿಬಿಡತ್ತೆ. ಅಡ್ಜಸ್ಟ್ ಮಾಡೋದು ಕಷ್ಟ, ಮತ್ತು ಬ್ಲೌಸೇ ವೇಸ್ಟ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಮತ್ತು ಒಂದು 1/2 ಇಂಚು ಅಥವಾ 1/4 ಇಂಚ್ 1/2 ಇಂಚ್ ಜಾಸ್ತಿ ಆದರೆ ನೀವು ಫಿಟ್ಟಿಂಗಲ್ಲಿ ಕರೆಕ್ಟ್ ಮಾಡ್ಕೋಬೋದು, ಅವಾಗೇನು ತೊಂದರೆ ಆಗಲ್ಲ. ಆದರೆ ಈ ರೀತಿ ಅಳತೆ ತೊಗೊಳೋದ್ರಿಂದ ನಿಮಗೆ ಬ್ಲೌಸು ತುಂಬಾ ಪರ್ಫೆಕ್ಟಾಗಿ ಬಂದ್ಬಿಡತ್ತೆ. ಎಲ್ಲೂ ಒಂದು ಸ್ವಲ್ಪ ಸಹಿತ ಹೆಚ್ಚು ಕಡಿಮೆ ಬರಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಪರ್ಫೆಕ್ಟಾಗಿ ಅಳತೆ ತಗೊಂಡು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.